ಹಲೋ ವಿವರ್ಸ್, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಉತ್ತರ, ಮಕ್ಕಳು ಕಿಶೋರನ ಅಜ್ಜನ ತೋಟಕ್ಕೆ ಹೊರ ಸಂಚಾರ ಹೊರಟರು. ಎರಡನೇ ಪ್ರಶ್ನೆ, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಉತ್ತರ, ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಮೂರನೇ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ, ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ, ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಐದನೇ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಉತ್ತರ, ಅಜ್ಜಿಯ ತೋಟದಲ್ಲಿ ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಎರಡನೇ ಪ್ರಶ್ನೆ, ಉಳಿಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ, ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ. ಈಗಂತೂ ಉಳುವ ಯಂತ್ರಗಳೇ ಬಂದಿವೆ ಎಂಬ ವಿವರಣೆ ನೀಡಿದರು. ಮೂರನೇ ಪ್ರಶ್ನೆ, ಇಂಗುಗುಂಡಿಯ ಪ್ರಯೋಜನಗಳೇನು? ಉತ್ತರ, ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಇಂಗುಗುಂಡಿಯ ಮೂಲಕ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ಇವು ಇಂಗುಗುಂಡಿಗಳ ಪ್ರಯೋಜನಗಳಾಗಿವೆ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ಮೊದಲನೇ ಪ್ರಶ್ನೆ, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ? ಉತ್ತರ, ಬೆಟ್ಟದ. ಎರಡನೇ ಪ್ರಶ್ನೆ, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ? ಉತ್ತರ, ಅಡಿಕೆ. ಮೂರನೇ ಪ್ರಶ್ನೆ, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ? ಉತ್ತರ, ಗುಂಡಿಗಳ. ನಾಲ್ಕನೇದು, ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು? ಉತ್ತರ, ಗೋಡಂಬಿ. ಹೊಂದಿಸಿ ಬರೆ. ಎರೆಹುಳು, ಕೋಕೋ, ತೆನೆ, ಮಳೆ ಕೊಯ್ಲು, ಹಟ್ಟಿಗೊಬ್ಬರ. ಆ, ಹೀರೆಕಾಯಿ, ಭತ್ತ, ಚಾಕೊಲೇಟು, ರೈತ ಮಿತ್ರ, ಅಂತರ್ಜಲ. ಇದಕ್ಕೆ ಸರಿಯಾದ ಉತ್ತರ ನಾವು ತಿಳ್ಕೊಳ್ಳೋಣ. ಓಕೆನಾ? ಎರೆಹುಳು, ಇದಕ್ಕೆ ಉತ್ತರ ರೈತನ ಮಿತ್ರ. ಕೋಕೋ, ಇದಕ್ಕೆ ಉತ್ತರ ಚಾಕೊಲೇಟು. ತೆನೆ, ಇದಕ್ಕೆ ಉತ್ತರ ಭತ್ತ. ಮಳೆ ಕೊಯ್ಲು, ಇದಕ್ಕೆ ಉತ್ತರ ಅಂತರ್ಜಲ. ಹಟ್ಟಿಗೊಬ್ಬರ, ಇದಕ್ಕೆ ಉತ್ತರ ಸಾವಯವ ಗೊಬ್ಬರ. ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ. ಮೊದಲನೇದು, ತೆಂಗು, ಅಡಿಕೆ, ಬಾಳೆ, ಭತ್ತ. ಉತ್ತರ, ಭತ್ತ. ಎರಡನೇ ಪ್ರಶ್ನೆ, ಮೊಲ, ಹಂದಿ, ಮುಂಗಿಸಿ, ಚಿಟ್ಟೆ. ಉತ್ತರ, ಚಿಟ್ಟೆ. ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಉತ್ತರ, ಕೋಕೋ. ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. ಉದಾಹರಣೆ, 1 + ಆದ, ಒಂದಾದ. ಉತ್ತರ, ಇಲ್ಲಿ +1, ಇಲ್ಲೊಂದು. ಎರಡನೇದು, ಹೇರಳ ಆಗಿ, ಹೇರಳವಾಗಿ. ಮೂರನೇದು, ಹದ ಆಗಿತ್ತು, ಹದವಾಗಿತ್ತು. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.